ಸಿಗಂದೂರು ಬ್ರಿಡ್ಜ್ ಕಂಬಕ್ಕೆ ಅಲ್ಲಿ ಹೋಗಿ ಬಪ್ಪತ್ತಿ ಪೆಟ್ರೋಲ್ ಖಾಲಿ ಆದಂಗೆ ಇಲ್ಲ, ಖಾಲಿ ಆಗಿ ಇಬ್ಬರ ಕೈಗೂ ಕ್ಯಾಶ್ ಇಲ್ಲ. ಎಲ್ಲರೂ ATM ಮಾಸ್ಕ್ ಇತ್ತ. ರೋಡ್ ಗಾಡಿ ಧೂಳು, ಫಾಗ್ ನಮ್ದು ಗೌರ್ಮೆಂಟ್ ಇನ್ನೊಂದು ಸತಿ ಒಪ್ಪಲ್ಲಿ ಅವ್ರಿಗೆ ಹಿಂಗೆ ಇರತ್ತೆ ರೋಡ್ ಸರಿ ಇಲ್ಲ. ಡಬ್ಬ ರೋಡ್ ಹಿಂಗೆ ಮಾಡಿಟ್ಟು ಮೇನ್ ಬೆಂಗಳೂರು ಹೈವೇ ಮರ ಇದು. ಟ್ಯಾಕ್ಸ್ ದುಡ್ಡನ್ನು ಕರೆಕ್ಟಾಗಿ ಯೂಸ್ ಮಾಡಿ ಅಂತ ಬಿಟ್ರೆ ಇವರು ಇಲ್ಲೆಲ್ಲ ಕೂಲ್ಗಡ್ಸ್ಕೊಬಿಟ್ಟಿರ್ ಮಾರಿ. ಅಲ್ಲಿ ಎಂತ ಇಲ್ಲ, ಅಲ್ಲ ಟೆಂಡರ್ ಹಾಕೋದು ಯಾವ ಥರ ಗೊತ್ತಾ, ಯಾರು ಕಮ್ಮಿ ಕೋಟಿಂಗ್ ಮಾಡಿರ್ತಾ ಅವನಿಗೆ ತೆಕ್ಕೊಡ್ತಾರೆ. ಅವನಿಗೆ ಅವ್ನ ಲಾಭ ಬೇಕಲ್ಲ, ಅವ ರೋಡ್ ಕರೆಕ್ಟ್ ಮಾಡ್ತಾ ಹಾಗೆ ಮಾಡಿಕೆ ಒಬ್ಬ ನಾವು. ಈಗ ಇವ್ರ ಮನಿ ಎಲ್ಲ ಹಾಗೆ ಮಾಡ್ಕೊಂತಾರ, ಯಾರು ಕಮ್ಮಿ ಮಾಡ್ತಾ ಅವನಿಗೆ ಅಂದ್ರೆ ಕೆಲಸ ಕರೆಕ್ಟ್ ಮಾಡ್ತಿದ್ದಾನಿಗೆ ಕೊಡ್ತಾರ. ಕರೆಕ್ಟ್ ನಿತ್ತು ಮಾಡಿಸೋದು ಇಲ್ಲ ಪ್ರತಿಯೊಂದು ಐಟಮಿಗೂ. ಕಾಸ್ಟ್ಲಿ ಇದೆ, ಚೈನಾ ಜಪಾನ್ ಅಲ್ಲಿದೆ ಬರ್ಕ ಐಟಮ್ ಅಲ್ಲ. 6 ತಿಂಗಳಾಗ ಕಿತ್ತೋದ್ ರೋಡ್ ಮಾಡೋಕೆ ಇವರೇ ಬೇಕಾ? ಶಂಕರ್ನಾಗ ಅಲ್ಲಿಗೆ ಊಟ ಮಾಡೋಕೆ ಬರ್ತಿದ್ರಪ್ಪ ಹೋಟೆಲಿಗೆ. ಅಲ್ಲಿ ಆಗುಂಬೆ ಎಲ್ಲ ಒಂದು ದೊಡ್ಡ ಮನಿ ಇತ್ತ, ಅಲ್ಲ ಶೂಟಿಂಗ್ ಆಗ್ತದೆ ಆ್ಯಕ್ಚುಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಫ್ರೆಂಡ್ ಇಬ್ರ ಇಲ್ಲಿಗೆ ಹೊರಟಿತ್ತು ಆಗುಂಬೆ. ಇಲ್ಲ ನಂದಿನಿ ಕೆಫೆ ಅಂತ ಹೇಳಿತ್ತಲ್ಲ, ಅಲ್ಲ ಮಂಜ ಶೆಟ್ರದ್ದು. ಅಲ್ಲೊಂದು ಪೂರಿ ತಗೊಂಡ, ನಾನು ಇಡ್ಲಿ ಸಾಂಬಾರು, ಇಡ್ಲಿ ವಡೆ ತಗೊಂಡು ಒಳ್ಳೆ ಚೆನ್ನಾಗಿತ್ತು. ಇಂಥ ಸಾಂಬಾರಿಗೆ ನುಗ್ಗೆಕಾಯಿ ಮತ್ತು ಬಟಾಟೆ ಸಾಂಬಾರು ಹಾಕಿರು, ಸಕ್ಕತ್ತಿದ್ವಿ. ನಾವು 3 ಇಡ್ಲಿ 1 ವಡೆ ತಗೊಂಡೆ. ಯೂಶ್ವಲಿ ಇಡ್ಲಿ ವಡೆ ಅಂದರೆ 2 ಇಡ್ಲಿ 1 ವಡೆ ಕೊಡ್ತಾರೆ. ನಾನು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸಿ ತಗ್ಬೇಕು, ಇಲ್ಲಾಂದರೆ ಬ್ಯಾಲೆನ್ಸಿಂಗ್ ಆಗ್ತಿಲ್ಲ ಅಂತೇಳಿ ನಾನು ಹಾಗೆ ತಿನ್ಬೋದು. ಅದಕ್ಕೆ ಒಟ್ಟು ಟೋಟಲ್ 5 ಲೀಟ್ರ್ವರೆಗೆ ಪೆಟ್ರೋಲ್ ಹಾಯ್ಕೊಂಡಿದೆ. ಮೊನ್ನೆ ಅಲ್ಲ, ಒಂದು ಮಳೆಗಾಲದಲ್ಲಿ ಇಲ್ಲೋಯ್ತಲ್ಲ ಇಲ್ಲಿಗೆ ಸಿಗಂದೂರು ಬ್ರಿಡ್ಜ್ ಕಂಬಕ್ಕೆ, ಅಲ್ಲಿ ಹೋಗಿ ಬಪ್ಪತ್ತಿ ಪೆಟ್ರೋಲ್ ಖಾಲಿ ಆದಂಗೆ ಇಲ್ಲ, ಖಾಲಿ ಆಗಿ ಇಬ್ಬರ ಕೈಗೂ ಕ್ಯಾಶ್ ಇಲ್ಲ. ಎಲ್ಲರೂ ATM ಸಿಕ್ಕರೆ ಪಾಪುದು. ಎಡಾಡಿ ಮತ್ತೆ ಅಡಿ ಹತ್ರ ಇತ್ತು ಇವಾಗ. ಸಾರಿ, ಈಗಲ್ಲ ಈಚಿಗವ್ರ ಗುಡ್ಡಟ್ಟಿಗೆ ಹೊತ್ತು. ಸುಮಾರು ದಿವಸ ಆಯ್ತು ವಿಡಿಯೋ ಮಾಡಿದೆ. ಮಾಡೋಕ್ಕಂದ್ರೆ ನಮ್ಗೆ ಎಲ್ಲಿಗೆ ಹೋಗ್ಬೇಕು ಟೈಮಿಂಗ್ ಇತ್ತು. ಮಳೆ ಸ್ಟಾರ್ಟ್ ಆಯ್ತು, ಅಂದ್ರೆ ಈ ಸೈಕ್ಲೋನ್ ಎಲ್ಲ ಬಂದು ಮಳೆ ಎಷ್ಟೊತ್ತಿಗೋ ಬರ್ತಾಯಿತ್ತು ಮಳೆ. ಮತ್ತು ನಂದು ಗಾಡಿ ಸ್ವಲ್ಪ ಬೈಕಿಗೆ ಕೆಲಸ ಇದ್ದಿತ್ತು, ಅಂದರೆ ಶಾಕ್ ಅಬ್ಸರ್ ಆಯಿಲ್ ಸೀಲ್ ಹಾಕ್ಲಿಕ್ಕಿತ್ತು. ಮತ್ತು ಚೈನ್ ಸ್ಪಾಕೆಟ್ ಫುಲ್ ಎಂಡ್ ಆಯಿತು. ಅದ್ರಾಗೆಲ್ಲ ಈ ಲಾಂಗ್ ರೈಡೆಲ್ಲ ಹೋಗೋಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಅದನ್ನ ರಿಪೇರಿ ಮಾಡೋಕ್ಕೆ ಗಾಡಿ ಇಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ನನಗೆ. ಅಂದರೆ ಒಂದು ಕಡೆ ಅಂದರೆ ದೀಪಾವಳಿ ಅದೆಲ್ಲ ಬಂತಲ್ಲ, ಅವಾಗ ಸಿಕ್ಕಾಪಟ್ಟೆ ಗಾಡಿ ಎಲ್ಲ ಜಾಸ್ತಿ ಇತ್ತು ಗ್ಯಾರೇಜಲ್ಲೆಲ್ಲ ಸರ್ವಿಸಿಗೆ ಇಡಲಿಕ್ಕೆ. ಅದಕ್ಕೆ ಲೇಟ್ ಮಾಡಿ ಗಾಡಿನೆಲ್ಲ ಸರ್ವಿಸ್ ಎಲ್ಲ ಕರೆಕ್ಟೆಲ್ಲ ಮಾಡ್ಕೊಂಡು ಇವತ್ತೊಂದು ಸಂಡೇ, ಇವತ್ತು 9ನೇ ತಾರೀಕು ಹೊರಟದ್ದು. ನಮ್ಮಲ್ಲಿ ಹಂಗೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗೆ ಆಗ್ತದೆ ಹೇಳಿ ತೋರಿಸೋ ನಿಮಗೆ ಇಷ್ಟು ಹೊತ್ತು.
ಬೆಂಗಳೂರು ಹೋಪತ್ತಿಗೆ ಇದೇ ರೂಟಾಗೆ ನಾನು ಮತ್ತು ಈ ಮಜಾ ಟಾಕೀಸಲ್ಲಿ ಪ್ರತಾಪ್ ಅಂತೇಳಿ ಇದು ಅಸಿಸ್ಟೆಂಟ್ ಇದು ಡೈರೆಕ್ಷನ್ ಟೀಮಲ್ಲ ಅವನು ನಾನು ಬೆಂಗಳೂರು ಹೋಪತ್ತಿಗೆ ಇದೇ ರೂಟಲ್ಲಿ ಹೋಯ್ತು ಆ್ಯಕ್ಚುಲಿ. ಈಗ ಅಂದರೆ ನಾ ಫಿಲ್ಮ್ ಎಡಿಟಿಂಗ್ ಇದರಲ್ಲಿದ್ದ ಅವು ಕಲರ್ಸ್ ಕನ್ನಡದಲ್ಲಿ ವರ್ಕ್ ಮಾಡ್ತಿದ್ದ ಮಜಾ ಟಾಕೀಸಲ್ಲಿ. ಇವಾಗ ಬಿಗ್ ಬಾಸಲ್ಲಿ ಇರ್ಬೇಕು ಮೋಸ್ಟ್ಲಿ. ಹಾಂ, ಬಿಗ್ ಬಾಸ್ ಶೋ ಅಲ್ಲಿ ಇರ್ಬೇಕು ಮೋಸ್ಟ್ಲಿ. ಒಂದು ಇಲ್ಲಿ ಹೋಪತ್ತಿಗೆಲ್ಲ ಕೆಲದೆಲ್ಲ ಫೋಟೋ ಎಲ್ಲ ತೆಗೆದಿತ್ತು ನನ್ನ ಹತ್ರ. ಬೇಕಿದ್ರೆ ವಿಡಿಯೋದೆಲ್ಲ ಹಾಕ್ತೆ ಕಾಣಿ ಬೇಕಿದ್ರೆ. ಇದೇ ಬೈಕಲ್ಲ ಬ್ಯಾಗ್ ಲಗೇಜ್ ಎಲ್ಲ ಹಿಡ್ಕೊಂಡು ಹೋದ ಸೀನ್. ಈಗ ಬಿತ್ಕಲ್ ಕಟ್ಟೆಲ್ಲಿತ್ತು ನಾವು ಆ್ಯಕ್ಚುಲಿ. ಬಿತ್ಕಲ್ ಕಟ್ಟೆಲ್ಲಿ ಒಂದು ಹೋಟೆಲ್ ಇತ್ತಿಲ್ಲ, ಒಂದು ಫಿಶ್ ಹೋಟೆಲ್. ಫಿಶ್ ಅಂದರೆ ಮೀನೂಟದ ಹೋಟೆಲ್. ಸಕ್ಕ ಜನ ಬತ್ತರಂಬ್ರಿ ಯಾವುದಂತ ಈಗಲೆಲ್ಲ ಬತ್ತು ಮಾರಿ ಎಲ್ಲ ಅಂಗಡಿ ಗೊತ್ತಿಲ್ಲ. ನಮ್ಮ ಬಸ್ ಸ್ಟಾಪ್ ಹತ್ರ ಇಲ್ಲ. ಈ ಉದಯವಾಣಿ ಚಾನಲಲ್ಲ ಅದರದ್ದು ವೀಡಿಯೋ ಮಾಡಿ ಅಡ್ಡಿತೀರೋ ಉದಯವಾಣಿ ಎಲ್ಲ ಎಲ್ಲ ಬರ್ತದೆ. ಯಪ್ಪ ಹಂಪಿಗೆ ಹೋಟೆಲ್ ಇತ್ತು ಅರಿಲ್ಲ. ಎಲ್ಲ ಅಯ್ಯೋ ಅಲ್ಲಿ ಇಲ್ಲಿ ಸಿಕ್ಕತ್ತಾ ಇದ್ರಾಗೆ? ಗೋಳಿ ಅಂಗಡಿ ಅಲ್ಲೆಲ್ಲ ಸಿಕ್ಕತ್ತೆ ATM. ಹಾಂ, ₹500 ಕ್ಯಾಶ್ ಇದ್ರೆ ಸಾಕತ್ತಿಲ್ಲ ಊಟಕ್ಕೆ? ₹500 ಸಾಕತ್ತಿಲ್ಲ? ಇಲ್ಲ ಕಾಸ್ಟ್ಲಿ ಅಂತ ಇಲ್ಲ. ಹಾಂ ಅಲ್ಲ, ಹಾಂ ಗಡ್ಜೆ ಊಟ ಮಾಡ್ಕೊಪ್ಪ. ಹಾಂ, ಇವ್ರಿಗೆ ಕಾಸ್ಟ್ಲಿ ಇದು. ಹಾಂ, ಇವತ್ತು ಹಾಂ ಇಲ್ಲಿ ಹೋಟೆಲ್ ಇದು ರೇಟ್ ಸ್ವಲ್ಪ ಹೆವಿ ಐತೆ, ಕಾಸ್ಟ್ಲಿ. ಮಾಸ್ಕ್ ಇತ್ತ, ರೋಡ್ ಗಾಡಿ ಧೂಳು, ಫಾಗ್. ನಮ್ದು ಗೌರ್ಮೆಂಟ್ ಇನ್ನೊಂದು ಸತಿ ಒಪ್ಪಲ್ಲಿ ಅವ್ರಿಗೆ ಹಿಂಗೆ ಇರತ್ತೆ ರೋಡ್ ಸರಿ ಇಲ್ಲ, ಡಬ್ಬ ರೋಡ್ ಹಿಂಗೆ ಮಾಡಿಟ್ಟು. ಮೇಯ್ನ್ ಬೆಂಗಳೂರು ಹೈವೇ ಮರ ಇದು. ಇನ್ನೊಂದು ಗೌರ್ಮೆಂಟ್ ಒಪ್ಪಲ್ಲಿ ರೋಡನ್ನು ಲಗಾಡಿ ಎಪ್ಸಿಬಿಡ್ತಾರೆ. ಈ ಥರ ರೋಡ್ ಆಯ್ದ. ರೋಡೆಲ್ಲ ಸರಿ ಇಲ್ಲ. ಪನ್ನಗ ಮೋಟಾರ್ಸ್ ಅದು ಇದು ಇತ್ತಲ್ಲ ಶಂಕರ್ನಾಗ, ಇದು ಮಾಲ್ಗುಡಿ ಡೇಸ್ ಶೂಟಿಂಗ್ ಇಲ್ಲ ಶಂಕರ್ನಾಗ, ಅಲ್ಲಿಗೆ ಊಟ ಮಾಡೋಕೆ ಬರ್ತಿದ್ರಂಪ್ರ ಆ ಹೋಟೆಲಿಗೆ. ಹಾಂ, ಅಲ್ಲಿ ಆಗುಂಬೆ ಎಲ್ಲ ಒಂದು ದೊಡ್ಡ ಮನೆ ಇತ್ತ, ಅಲ್ಲ ಶೂಟಿಂಗ್ ಆಗ್ತದೆ ಆ್ಯಕ್ಚುಲಿ.
ಆ ಮನೆಗೆ ಅದೇ ಅಲ್ಲಿಗೆ ಹೋಗ್ತಿದ್ದೀಗ. ಅದು ಆಗುಂಬೆ ಅಲ್ಲಿ ಫುಲ್ ಹಳ್ಳಿ ಅದ. ಇತ್ತಿತ್ತು ಹಂಗೆ ಚೇಂಜ್ ಮಾಡಲ ಹಳಿ ಮನಿ ಟೈಮಿಂಗ್ ಮನಿ ಅದು ರೈಲ್ವೆ ಸ್ಟೇಷನ್ ಎಲ್ಲ ಇತ್ತು. ರೋಡಿನ ಅವಸ್ಥೆ ಹೌದು. ಕಂಪ್ಲೀಟ್ ಆದಷ್ಟೇ, ಕಂಪ್ಲೀಟ್ ಆಗಿ ಎಷ್ಟು ಬೇಗ ಕಿತ್ತೋಯ್ತು. ಒಟ್ಟು ಟ್ಯಾಕ್ಸ್ ದುಡ್ಡನ್ನು ಒಂದು ಖಾಲಿ ಮಾಡ್ರೆ ಇಷ್ಟು ಬೇಗ ಒಂದು ರೋಡ್ ಸೂತ್ರ. ಟ್ಯಾಕ್ಸ್ ದುಡ್ಡನ್ನು ಕರೆಕ್ಟಾಗಿ ಯೂಸ್ ಮಾಡಿ ಅಂದು ಬಿಟ್ರೆ ಇವರು ಇಲ್ಲೆಲ್ಲ ಕೂಲ್ಗಡ್ಸ್ಕೊಬಿಟ್ಟಿರು ಮಾರಿ. ಅಲ್ಲಿ ಎಂತ ಇಲ್ಲ, ಅಲ್ಲ ಟೆಂಡರ್ ಹಾಕೋದು ಯಾವ ಥರ ಗೊತ್ತಾ, ಯಾರು ಕಮ್ಮಿ ಕೋಟಿಂಗ್ ಮಾಡಿರ್ತಾ ಅವನಿಗೆ ತೆಕ್ಕೊಡ್ತಾರೆ. ಅವನಿಗೆ ಅವ್ನ ಲಾಭ ಬೇಕಲ್ಲ, ಅವ ರೋಡ್ ಕರೆಕ್ಟ್ ಮಾಡ್ತಾ ಹಾಳು ಮಾಡಿಕೆ ಒಬ್ಬ ನಾವು ಅವ್ನಿಗೆ ಕಣ್ಣಿ ಮಣ್ಣು ನೆಡ್ಚೋಂಗ್ ಮಾಡಿ ಹೋತ. ಇವ್ರ ಇದಕ್ಕೆಲ್ಲ ಬೇಕಿಪ್ಪುದೇ ಹಾಗೆ. ಈಗ ಇವ್ರ ಮನಿ ಎಲ್ಲ ಹಾಗೆ ಮಾಡ್ಕೊಂತಾರ. ಯಾರು ಕಮ್ಮಿ ಮಾಡ್ತಾ ಅವನಿಗೆ ಅಂದ್ರೆ ಕೆಲಸ ಕರೆಕ್ಟ್ ಮಾಡ್ದಿದ್ದನಿಗೆ ಕೊಡ್ತಾರ. ಕರೆಕ್ಟ್ ನಿತ್ತು ಮಾಡಿಸೋದು ಇಲ್ಲೇ ಪ್ರತಿಯೊಂದು ಐಟಮಿಗೂ. ರಾಜಕಾರಣಿಗಳು ಬ್ಯಾಡ್ದಿದ್ದಲ್ಲ ಮನಿನೆಲ್ಲ ಹಾಗೆ ಕಮ್ಮಿ ಕೆಲಸ ಮಾಡೋರಿಗೆಲ್ಲ ಕೊಡ್ತಾರ. ಕಾಸ್ಟ್ಲಿ ಇದೆ. ಚೈನಾ ಜಪಾನ್ ಅಲ್ಲಿದೆ ಬರ್ಕ ಐಟಮ್ ಅಲ್ಲ. 6 ತಿಂಗಳಾಗಿ ಕಿತ್ತೋದ್ ರೋಡ್ ಮಾಡೋಕ್ಕೆ ಇವರೇ ಬೇಕಾ? ರೋಡ್ ಇಕ್ಕಟ್ ರೋಡ್, ಅದ್ರಾಗ ಒಂದು ಓವರ್ಟೇಕ್ ಮಾಡಿ ಥಾರ್.
ಆಯ್ತಾ ಬತ್ತಲ್ಲ ಹಾಕೊಂಡಿರಿ. ಹಾಂ, ಮತ್ತೊಂದು ಯಾವುದೋ ಒಂದು ಮಿಷನ್ ಬಂದಿತ್ತು ಈಗ ಕೊಯ್ಲು ಮಾಡೋಕ್ಕೆ. ಅದು ಈ ಥರ ಅಲ್ಲ, ಇದು ಮಾಡಿ ಕೊಡತ್ತೆ. ಆ ಚೀಲ ಕೊಟ್ರೆ ಸರಿ, ಚೀಲ ಹಿಡೋದು ಹಿಡಿಕ್ ಅದಕ್ಕೆ. ಇದ್ರಾಗೂ ಚೀಲ ಹಿಡೋಕಾತ್ತ. ಇಷ್ಟಿಷ್ಟ ಇದು ಹಾರ್ಕೊಳ್ಳೆ ಚೀಲ ಹಿಡಿದ್ರೆ ಸರಿ, ಅದಕ್ಕೆ ಚೀಲ ಇಷ್ಟು ತುಂಬಿಸುತ್ತೆ. ಹಾಗೆ ಒಟ್ಟು ರಾಶಿ ಹಾಕೋದಿಲ್ಲ. 2,000 ರೂಪಾಯಿ ಏನೋ ಗಂಟೆಗೆ. ಅದು 2,000. ಹಾಂ, ಅಲ್ಲ ಆಚೆ ಸೈಡ್. ಹಾಂ, ಹಿಂಗೆ ಅಪ್ಪಲ್ಲ. ಹಾಂ, ATM ಮೇಲಿತ್ತು ಬರ. ಇದು ಗುರು ಕ್ಯಾಂಟೀನ್ ಇಲ್ಲ ATM ಮೇಲಿತ್ತು ಮಾರ. ಹುಡ್ಕು ಮಾರ, ATM ಆಚೆಗಿತ್ತೇನೋ ಅಲ್ಲ. ಹಾಂ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಲಾಡಿ ಏರಿಸಿ. ಎಲ್ಲೂ ATM ಇಲ್ಲ ಮಾರ. ATM ನಲ್ಲೂ ಇಲ್ಲ. ATM ಯಪ್ಪ.